ಬ್ಲಾಕ್ ಮಾಡ್ತೀನಿ. ನಾನು ಬ್ಲಾಕ್ ಮಾಡ್ತಾ ಇದ್ದೀನಿ. ಬಾಯ್. ಏನಾಯ್ತು? ಬಾಯ್ 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 ಬಾಯ್. ಗೈಸ್, ನನ್ನ ರೆವೆನ್ಯೂನ ಫಸ್ಟ್ ಟೈಮ್ ಒಂದು ಕ್ರಿಯೇಟರ್ಗೆ ನನ್ನ ಫ್ಯಾಮಿಲಿ ಮುಂದೆ ಹೇಳಿರೋದು ನಾನು. ನನ್ನ ಫ್ಯಾಮಿಲಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಫೇವ್ರೆಟ್ ಕಿಡ್ ಸ್ಯಾಮ ಒಬ್ರೇ ಹೇಳ್ಬೇಕು, ಇಬ್ರು ಅಂತ ಹೇಳಂಗಿಲ್ಲ. 3 ಜನದಲ್ಲಿ ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಡೇರ್ ಚಾಲೆಂಜನ್ನ ಪ್ಲ್ಯಾನ್ ಮಾಡಿದ್ದೆ ಸ್ಯಾಮ್ ಅವ್ರ ಜೊತೆ. ಬಿಕಾಸ್ ಅವರು ತುಂಬ ಚಾಲೆಂಜ್ ವೀಡಿಯೋಸ್ಗಳನ್ನ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಾನೊಂದು ಚಾಲೆಂಜ್ ಕೊಡೋಣ ಅವ್ರ ಫ್ಯಾಮಿಲಿಗೆ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹೆಂಗೆ ಅಂತ ಅಂದರೆ, ಇವಾಗ ಫಸ್ಟು ನನ್ನ ಹತ್ರ ಇಲ್ಲಿ 5 ಚಿಪ್ಸ್ ಇದೆ. 5ರಲ್ಲೂ ಒಬ್ಬೊಬ್ಬರ ಹೆಸರು ಬರ್ದಿದ್ದೀನಿ. ಒಂದು ಸ್ಯಾಮ್, ಒಂದು ಸಾಹಿಲ್, ಒಂದು ಸಂಜಯ್, ಒಂದು ಆಂಟಿ, ಅಂಕಲ್. ಸೊ ಎಲ್ಲರ ಹತ್ರನೂ ಒಂದೊಂದು ಚಿಟ್, ಅಂದರೆ ಒಂದೊಂದು ರೌಂಡಲ್ಲಿ ಚಿಟ್ಸ್ನ ಎತ್ತಿಸ್ತೀನಿ. ಇವಾಗ ಫಸ್ಟ್ ಸ್ಯಾಮ್ ಹತ್ರ ತಕ್ಷಣ ಸ್ಯಾಮ್ ತೆಗಿಯೋದು ಯಾರ ಹೆಸರು ಇರುತ್ತೆ, ಸೊ ಅವರು ಆ ಡೇರನ್ನ ಟ್ರುತ್ ಆರ್ ಡೇರ್ ಇರುತ್ತೆ, ಬರೀ ಡೇರ್ ಅಲ್ಲ, ಟ್ರುತ್ ಆರ್ ಡೇರ್ ಇರುತ್ತೆ. ಸೊ ಅವ್ರು ಯಾವ್ದು ಪಿಕ್ ಮಾಡ್ತಾರೆ ಅವ್ರ ಚಾಯ್ಸು. ಅವ್ರು ಟ್ರುತ್ ಪಿಕ್ ಮಾಡ್ಕೊಂಡ್ರು ಅಂತಂದ್ರೆ ಟ್ರುತ್ ಮೇಲೆ ಕ್ವೆಶನ್ಸ್ ಕೇಳ್ತೀನಿ. ಡೇರ್ ಅಂತ ಬಂತು ಅಂತಂದ್ರೆ ಡೇರ್ ಕೊಡ್ತೀನಿ. ಸೊ ನೋಡೋಣ ಯಾರು ಯಾರ್ಯಾರ ಹೆಸರು ತೆಗಿತಾರೆ, ಯಾರ್ಯಾರಿಗೆ ಏನೇನು ಡೇರ್ ಸಿಗುತ್ತೆ, ಯಾರ್ಯಾರು ಟ್ರುತ್ ಎಷ್ಟು ನಿಜ ಹೇಳ್ತಾರೆ, ಎಷ್ಟು ಡೇರ್ನ ಮಾಡ್ತಾರೆ ಅಂತ ನೋಡುವ ಈ ವಿಡಿಯೋದಲ್ಲಿ. ಕಮ್ ಲೆಟ್ಸ್ ಲಾಸ್ಟ್ ಕೊಡಿ. ನೀವು ಇವಾಗ ಯಾವ್ದು ಪಿಕ್ ಮಾಡ್ತೀರಾ, ಅದ್ರಲ್ಲಿ ಯಾವ ಹೆಸರು ಇರುತ್ತೆ ಅವ್ರಿಗೆ ಕೊಡ್ತೀನಿ ನಾನು. ಹೌದಾ? ಸರಿ ಸರಿ. ಅಂದ್ರೆ ಪಿಕ್ ಮಾಡೋದು ನಾನು ಎಲ್ಲ ಸರಿ. ಎಲ್ಲ ಸರಿ ಅಲ್ಲ, ಇದೊಂದ್ಸಲಿ ಎಲ್ರಿಗೂ ಒಂದೊಂದು ಚಾನ್ಸ್ ಬೇಕಲ್ಲ. ನನ್ನ ಹೆಸರು ಬೇಡಪ್ಪ ದೇವ್ರೆ. ಓ, ನಿಮ್ ಬೆಸ್ಟ್ ಫ್ರೆಂಡ್ ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ತೊಳಿ ಸಿಸಿ ಅವರೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನ್ ಮಾಡ್ಬೇಕು ಮಧು ಅವರೇ? ಇವಾಗ ಟ್ರುತ್ತಾ ಡೇರಾ? ಬೇಡ, ಡೇರೇ ಇರಲಿ. ಡೇರಾ ಕೇಳ್ಬಿಡ್ತೀನೋ? ಕೇಳ್ಬಿಟ್ರೆ ಅದಾದ್ರು ರೆಡಿ. ಫಾರ್ ಎ ಚೇಂಜ್ ನನಗೆ ಸಿ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಲ್ಲ, ಇರಲಿ. ಸೊ ಹಂಗಾಗಿ ಸ್ಯಾಮ್ ಅವರೇ ಅವ್ರಿಗೊಂದು ಡೇರ್ ಕೊಡ್ಲಿ ಅಂತ. ನೀವೇ ಕೊಟ್ಟಿದ್ರೆ ಚೆನ್ನಾಗಿದ್ದಿರೋದು. ಮಾಡ್ಬೋದಿತ್ತು. ನಾನು ಟ್ರೂತ್ ಆಗಿದ್ರೆ ಕೇಳ್ತಾ ಇದ್ದೆ. ಯೋಚನೆ ಮಾಡಿ, ಇನ್ನ ಆಪ್ಷನ್ ಇದೆ. ಟ್ರೂತ್ ಬೇಕಾ ಡೇರ್ ಬೇಕಾ ಅಂತ. ಅವ್ರು ಹೇಳಾಯ್ತಲ್ವಾ? ಈಗ ನಾನ್ ಡೇರ್ ಕೊಡ್ಬೇಕಾ? ನನಗೊಂದು ಬಂತಲ್ಲ ತಲೆಗೆ. ಸಿಂಪಲ್ ಆಗಿ ಈಗಲೇ ಒಂದು ಕೊಡಿ. ದಯವಿಟ್ಟು ಮುಖ ನೋಡಿ ಹೇಳು. ನಿಮ್ ಮಕ್ಕ ಅದಕ್ಕೆ ನೋಡ್ತಾ ಕಾರ್ ಗಲೀಜ್ ಆಗಿತ್ತು ನಂದು. ಮಷೀನ್ ಇದೆ, ಬೇಕಾದ್ರೆ ತೊಳ್ಸ್ಕೋಬಹುದು. ಹೌದಾ? ಕಾರ್ ವಾಶ್ ಮಾಡ್ತೀನಿ. ಅಲ್ಲಿದೆ ಮಷೀನ್. ನನ್ ಕಾರ್ ವಾಶ್ ಮಾಡು ಕ್ಲೀನ್ ಆಗಿ. ನಾರ್ಮಲ್ ದಿವಸ ಮಾಡುತ್ತಾ ಅಣ್ಣ, ಕಾರ್ 4 ಟೈರ್ ತೆಗ್ಬಿಟ್ಟು ಗಾಳಿ ತೆಗ್ದು ಉಫ್ ಹೋಗಿ ಮತ್ತೆ ಫಿಕ್ಸ್ ಮಾಡ್ಬೋದು. ನಿಮ್ ಗಾಡಿ ತಾನೆ? ನಮ್ದೆ. ಕಾರ್ ವಾಶ್ ಮಾಡ್ತೀನಿ ಬೇಗ. ಇಂಟೀರಿಯರ್ ಮಾಡು, ಆಚೆದ್ ಮಾಡು. ಓ, ಕನ್ಫರ್ಮ್ ಅದು. ನಾನು ಫಿಕ್ಸ್ ಆಗ್ಬಿಟ್ಟು ಚೇಂಜ್ ಮಾಡ್ಬೋದಿತ್ತು. ಅವ್ರು ಹೇಳಿದ್ರೆ ಮಾಡ್ತೀನಿ, ಅವ್ರು ಚೇಂಜ್ ಮಾಡಿ ಅಂದ್ರೆ ಮಾಡ್ತೀನಿ. ಮಾಡಿಸಿ ಹೇಳ್ಬಿಟ್ಟರಲ್ಲ ಬಿಡಿ, ಅದೇ ಸಿಂಪಲ್. ಇನ್ನು ಆಮೇಲೆ ಸುಮ್ಮನೆ ನನಗೆ ಏನ್ ಬರ್ತಿದಾರೋ ಜಂಪಿಂಗ್ ಪೌಡರ್ ಏನ್ ಬರ್ತಿದ್ದಾರೆ ನನಗೆ. ಓಕೆ, ಇವಾಗ ಸಂಜಯ್ ಅವರು ಆಮೇಲೆ ಸ್ಯಾಮ್ ಅವರ ಕಾರನ್ನ ವಾಶ್ ಮಾಡ್ತಾರೆ. ಅದು ಕ್ಲಿಪ್ಪಿಂಗ್ಸ್ ನಾನು ಆಮೇಲೆ ಅಟ್ಯಾಚ್ ಮಾಡ್ತೀನಿ. ನೀನು ಸ್ವಲ್ಪ ಸ್ನಾನ ಮಾಡ್ಕೋ. PPF ಆಗಿದೆ ಅಲ್ಲ? ಗೂಡ್ಸ್ನ ಮಾಡು, ಗೂಡ್ಸ್ನ ಮಾಡು. ರೇ ಇಲ್ಲಿ ಟೈರ್ ಇಂದ ಅಪ್ಪ ಅವರು ಯಾಕಾರ ಬೇರೆ ನಿಮ್ ಕಾಲು ನಿಲ್ಸಿಬೇಕು, ತೊಳ್ಬಿಡುತ್ತೆ. ಅಣ್ಣ ಸಂಜೆ ಅಣ್ಣ, ಇನ್ನೂ 2 ಕಾಲ್ ಇದೆ ಬ್ರೋ, ಆಚೆ ಹಾಕಿ ತೊಳ್ಬಿಡುತ್ತೆ. ಇವಾಗ ನೆಕ್ಸ್ಟ್ ಅವ್ರ ಹತ್ರ ತಕ್ಷಣ ಪಾಪ ಖುಷಿಯಾಗಿ ಕೊಡಿ ಕೊಡಿ. ಎಲ್ಲ ದೇವ್ರನ್ನೂ ಬೇಡ್ಕೊಂಡ್ಬಿಡ್ತೀನಿ. ಸ್ಯಾಮ್ ಬರ್ಲಿ ಅಂತ. ಹೌದು, ಆದ್ರೆ ನನಗೆ ಕೇಳಲ್ವಲ್ಲ ನೀವು. ಆಂಟಿ ಆಂಟಿ ಟ್ರುತ್ ಡೇರ್ ಆಂಟಿ. ಕ್ವೆಶ್ಚನ್ ಟ್ರೂತ್ ಅಂದ್ರೆ ಒಂದು ನಿಜ ಹೇಳ್ಬೇಕು. ನಿಮ್ಮ ಹಳೆ ಏನಾದ್ರು ನಾರ್ಮಲ್ ಕ್ವೆಶ್ಚನ್ ಕೇಳ್ತೀನಿ, ಅದಕ್ಕೆ ಬಾಯ್ ಫ್ರೆಂಡ್ ಯಾರು ಇದ್ದೀರಾ ಡ್ಯಾಡಿಗೆ ಮುಂಚೆ ಇದೆಲ್ಲ ಕೇಳ್ತಾರೆ. ನೀವು ನಿಜಾನೇ ಹೇಳ್ಬೇಕು. ಟ್ರುತ್ತಾ ಆಂಟಿ? ನೀವು ಟ್ರುತ್ ಹೇಳಿ ಸಿಗಾಕೊಂಬಿಟ್ರಿ. ಮೈಕ್ ಕೊಡಿ, ಕೇಳ್ತೀನಿ. ಇವಾಗ ನಂಗೆ ಡಿಪ್ಲೊಮ್ಯಾಟಿಕ್ ಆನ್ಸರ್ ಬೇಡ ಆಂಟಿ, ಕರೆಕ್ಟ್ ಆನ್ಸರ್ ಕೊಡ್ಬೇಕು. ಕರೆಕ್ಟ್ ಆನ್ಸರ್ ಕೊಡ್ಬೇಕು. ಅವ್ರು ಒಪ್ಕೊಳ್ಳೋವರೆಗೂ ಆನ್ಸರ್ ಅಲ್ಲ ಅಂತ ಅರ್ಥ. ಫೇವ್ರೆಟ್ ಕಿಡ್ ಸ್ಯಾಮ, ಒಬ್ರೇ ಹೇಳ್ಬೇಕು, ಇಬ್ರು ಅಂತ ಹೇಳಂಗಿಲ್ಲ.
ಹಾ 3 ಜನದಲ್ಲಿ. ಅದು ಮಾತ್ರ ತುಂಬಾ ಕಷ್ಟ. ಇಲ್ಲ ಇಲ್ಲ ಯಾಕಂದ್ರೆ ಅಲ್ಲ ದಿಸ್ ಗೇಮ್ ಇಸ್ ಟ್ರೂತ್ ಆರ್ ಡೇರ್. ನೀವು ಟ್ರೂತ್ ಅಂದ್ಮೇಲೆ ನಿಜ ಹೇಳಲೇಬೇಕು. ಹೆಂಗೆ ಅಂದ್ರೆ 1% ಅವರು ಜಾಸ್ತಿ ಕಮ್ಮಿ ಅಂತ ಇರುತ್ತೆ, ಹೇಳ್ಬೇಕು ಅಲ್ವಾ? ಇರುತ್ತೆ. ನೀವು ಅಂಕಲ್ ಈ ಕ್ವಶನ್ ನ ಕೇಳಿ ನಮಗ್ ನೋವು ಮಾಡ್ತಾ ಇದೀರಾ. ಗೊತ್ತಾಗತ್ತಲ್ಲ ಇವಾಗ ಆಂಟಿ ಯಾರ ಫೇವರೇಟ್ ಅಂತ ಇರಿ. ಇಲ್ಲ ನನಗೆ ಊರು ಒಂದೇ. ಇಲ್ಲ ಇಲ್ಲ ಇಲ್ಲ, ಒಬ್ರು ಕೊಡ್ಲೇಬೇಕು. ಕಾಯ್ತಾ ಇದಾರೆ ಆಂಟಿ. ಹೇಳಿ ಆಂಟಿ. ರಾಜ್ಯವೇ ಖುಷಿ ಪಡುವ ಸುದ್ದಿ ಒಂದು ಕೊಡಿ. ಈಗ ಇವನ ಹೆಸರು ಇವ್ನು ಬಿಟ್ಟು ಹೋಗ್ತಾನೆ, ನನ್ನ ಹೆಸರು ಬಿಟ್ಟು ಹೋಗ್ತೀನಿ. ನಿಮ್ಗೂ ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ? ನನಗೆ ಸ್ಯಾಮ್ ಅಂದ್ರೆ ಇಷ್ಟ. ಒಂದ್ ವರ್ಷಕ್ಕೆ ಒಬ್ರು ಇಷ್ಟ ಇವ್ರಿಗೆ. ಆಂಟಿ ಇಲ್ಲ ತುಂಬಾ ಯೋಚನೆ ಮಾಡಿ ಹೇಳಿದ್ರು. ಇಷ್ಟು ವರ್ಷ ಸಾಯಿಲ್ ಮನ್ಸಲ್ಲಿ ಇದ್ದಿದ್ದು ಈಗ ಆಚೆ. ಏನಿಲ್ಲ ಸದ್ಯ ಇಷ್ಟು ವರ್ಷ ಎಷ್ಟು ಕ್ವಶನ್ ಆನ್ಸರ್ಸ್ ಅಲ್ಲಿ ನಾವು ನೋಡಿರೋದ್ರಲ್ಲಿ ಆಂಟಿಗೆ ಸ್ವಲ್ಪ ಫೇವರೇಟ್ ಕಿಡ್ ಸಾಯಿಲ್ ಅಂತಾನೆ. ಇವತ್ತು ಸುಳ್ಳು ಹೇಳ್ತದೆ. ಸುಮ್ಮನೆ ಹೇಳ್ತಿದ್ದು ಬೇಜಾರಾಗುತ್ತೆ ಅಂತ. ಮನ್ಸಲ್ಲಿ ಇದ್ದಿದ್ದು ಈಗ ಆಚೆ ಬಂತು. ಆಂಟಿ ಸ್ಯಾಮಾ ಮ್ಯಾಮ್ ನೋಡಿ ನನಗೆ ನಂಬಿಕೆ ಇಲ್ಲ ಈ ಆನ್ಸರ್ ಮೇಲೆ. ಎನಿವೇಸ್ ಥ್ಯಾಂಕ್ ಯು. ಏನು ಮಾಡಕ್ಕಾಗಲ್ಲ. ನಾನು ಇದ್ದಿದ್ದು ಇವಾಗ ಹೇಳ್ದೆ ಕರೆಕ್ಟ್ ಆಗಿ. ಸರಿ ಆಂಟಿ ಆಯ್ತು. ಮನ್ಸಿಗೆ ಓಕೆ ನೋವಾಗಿರೋದು ನಾವ್ ತಗೊಂಡಿದ್ದೀವಿ ಬಿಡಿ ಆಂಟಿ. ಸಾಯಿಲ್ ಕೇಳ್ಬೇಕು ಹೆಂಗ ಅನಿಸ್ತಿದೆ ಅಂತ ನೀವು. ಸಾಯಿಲ್ ಇಷ್ಟು ವರ್ಷ ಫೇವರೇಟ್ ಆಗಿದ್ದೆ, ಇವತ್ತಿಲ್ಲ, ಹೆಂಗ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ನಿಮ್ಗೆ ಯಾವ್ದಾದ್ರು ತಾಯಿ ಬೇಕಾದ್ರೆ ಹೇಳಿ ದಾನ ಮಾಡ್ತೀವಿ ನಾವು. ಬೇಡ ಕೇಳಿಲ್ಲ, ಮಕ್ಕಳು ಬೇಕಂತ ಕೇಳಿ ಅಂತ ಹೇಳಿ. ನಿನಗೋಸ್ಕರ ಯಾರು ದಾನ ತಗೊಳಂಗಿದ್ರೆ ಹೇಳು. ನನ್ನ ಯಾವ್ದತ್ತು ತೊಗೊಳ್ಳಿ ಪ್ಲೀಸ್, ಬಂದ್ಬಿಡ್ತೀನಿ. ಕ್ಯಾಮ್ರಾಮನ್ ನಿಶಾ ಜೊತೆ ಮಧು ಅವರು. ಈಗ ಆಂಟಿ ಟರ್ನ್. ಆಂಟಿ ನನ್ನ ಹೆಸರು ಬರುತ್ತೆ ಅನ್ಸುತ್ತೆ. ಸ್ಯಾಮ್ ನೋಡಿ ಫೇವರೇಟ್ ಕಿಡ್ ಹೆಸರೇ ಬಂದ್ಬಿಡ್ತು ಆಂಟಿ. ನಾನಾ ನಾನು ಹೇಳಿದ ತಕ್ಷಣ ಫೇವ್ರೇಟ್ ಕಿಡ್. ನಮ್ಗೆ ಎರಡೂ ಭಯ ಇಲ್ಲ. ನಿಮ್ ಪ್ರಕಾರ ನಾನು ಏನ್ ತಗೋಬೇಕು ಹೇಳಿ ಮಧುರೇ? ನಿಮ್ ನಾನು ಏನ್ ಇಷ್ಟ, ಸೆಲೆಕ್ಟ್ ಮಾಡ್ಬೇಕು? ನಿಮ್ ಇಷ್ಟ. ಇಲ್ಲ ಇಲ್ಲ, ನಿಮ್ಗೆ ಬೇಜಾರ್ ಮಾಡಕ್ ಇಷ್ಟ ಇಲ್ಲ, ಹೇಳಿ ಏನ್ ಇಲ್ಲ 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 ನಾನು ಹಂಗೆ ಹೇಳಲ್ಲ. ಇಲ್ಲ 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 ನೀವು ಇಲ್ಲ 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 ನೀವ್ ಹೇಳಿ ನೀವ್ ಹೇಳಿ ಡೇರಾ. ನೀವು ತಂದ್ರೆ ನೀವು ಡೇರ್ ಅಂದ್ರೂ ಮುಗೀತು. ನಿಮ್ಗೆ ಸ್ಟ್ರಾಂಗ್ ಆಗಿ ಇಟ್ಕೊಂಡಿರೋದು ನಾನು. ಅಯ್ಯೋ ಡೇರ್ ಪೋಲ್ ಡೇರ್ ಡೇರ್ ಕೊಟ್ರೆ ತುಂಬಾ ಆಕ್ಟಿವಿಟೀಸ್ ಮಾಡಿಸ್ಬಿಡ್ತಾರೆ. ಆಯ್ತು ಡೇರ್. ಡೇರಾ ಬಚಾವಾದ್ರಿ ಬಿಡಿ. ಆಯ್ತು ಎರಡು ಮಾಡ್ತೀನಿ ಹೇಳಿ. ಟ್ರೂತ್ ಡೇರ್ ಎರಡು ಹೇಳ್ರಿ. ಹೌದಾ ಮಾಡ್ತೀರಾ? ಟ್ರುತ್ ಯೋಚನೆ ಮಾಡಿ. ಆಯ್ತಾಯ್ತು ಹೇಳಿ ಹೇಳಿ. ಬೇಕಾದ್ರೆ ಅದನ್ನ ಬೀಪ್ ಹಾಕೊಂತೀವಿ. ಡೇರ್ ಅಂದ್ರೆ ಸ್ನೇಹ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಏನು ಮಾತಾಡಂಗಿಲ್ಲ, ಡೈರೆಕ್ಟ್ ಆಗಿ ಅವ್ರನ್ನ ಬೈಬೇಕು, ಸ್ಕೋಲ್ಡ್ ಮಾಡ್ಬೇಕು. ಡೇರ್ ಆಮೇಲೆ ಏನೇ ಈ ಥರ ಮಾಡಿದ್ದೀರಾ? ಸ್ವಲ್ಪ ನಾರ್ಮಲ್ ಆಗಿ, ಪಾಪ ತುಂಬಾ ಜಾಸ್ತಿ ಬೇಡ, ನಾರ್ಮಲ್ ಆಗಿ. ಅಯ್ಯೋ ಆಮೇಲೆ ಟ್ರೂತ್ ಅಂದ್ರೆ ಡೇರ್ ಮಾಡಿ ಆಮೇಲೆ ಓ ಬಬ್ಲು ಆದ್ರೂ ಪಾಪ ಹತ್ಬಿಡ್ತಾಳ ಆಮೇಲೆ. ಯಾಕೆ ಮದನ್ ಆಂಟಿ ನೋಡಿ ಆಂಟಿ ಇಲ್ಲ ತುಂಬಾ ಹಲೋ ಬೇಡ. ಮಾಡಕ್ ಕೆಲ್ಸ ಅಲ್ವಾ ನಿಮ್ಗೆ? ಏನ್ರಿ ನಿಮ್ ಪ್ರಾಬ್ಲಮ್? ಏನು ಸುಮ್ನೆ ಇರಿಟೇಟ್ ಮಾಡ್ತಾನೆ ಇರ್ತೀರಾ ಪದೇ ಪದೇ. ನಾನೇನ್ ಮಾಡ್ದೆ? ಏನ್ ಮಾಡ್ದೆ ಅಂದ್ರೆ ನಿಮ್ಗೆ ಗೊತ್ತಿಲ್ವಾ ಏನ್ ಮಾಡ್ದೆ ಅಂತ? ನಾನೇನ್ ಮಾಡ್ದೆ? ಯೋಚನೆ ಮಾಡಿ ಏನ್ ಮಾಡಿದ್ರಿ. ಏನು ಮಾಡಿಲ್ಲಪ್ಪ. ಯೋಚನೆ ಮಾಡಿ ಏನೋ ಒಂದ್ ಮಾಡಿದೀರಾ. ಏನ್ ಹೇಳಿ? ನನ್ಗೆ ಇನ್ಮೇಲೆ ಫೋನ್ ಮಾಡಕ್ ಹೋಗ್ಬಿಡಿ ಪ್ಲೀಸ್. ನೀವೇ ಮಾಡ್ಬೇಡಿ ಅಂದ್ರೆ? ಅಲ್ಲ ಇನ್ಮೇಲೆ ದಯವಿಟ್ಟು ಮಾಡ್ಬೇಡಿ ಫೋನ್ನ. ಇನ್ನೇನ್ ಹೇಳ್ಬೇಕು? ಆಯ್ತು ನೀವೇ ಮಾಡ್ತೀನಿ. ಬ್ಲಾಕ್ ಮಾಡ್ತೀನಿ. ನಾನು ಬ್ಲಾಕ್ ಮಾಡ್ತಾ ಇದೀನಿ. ಬಾಯ್. ಏನಾಯ್ತು? ಬಾಯ್ 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 ಬಾಯ್. ನೆಮ್ಮದಿ ಆಗಿರೋರು ಇಬ್ರು ಲೈಫ್ ಅಲ್ಲಿ ಬೆಂಕಿ ಇಡ್ತಾವ್ರ ನೋಡಿ. ಕಾಲ್ ಮಾಡಿ ನಾನು ಹೇಳ್ತೀನಿ. ಅವರೇ ಬ್ಲಾಕ್ ಮಾಡ್ಬಿಟ್ರೆ ಏನ್ ಕತೆ ನಂದು. ಗೊತ್ತಿರುತ್ತೆ ಮೇ ಬಿ ಏನಾರ. ಮಾಡ್ಬಿಟ್ರು ಅವರು. ಮುಗೀತು. ಅಯ್ಯೋ ಇಲ್ಲ ಇಲ್ಲ ನನಗೆ ಕಾಲ್ ಮಾಡ್ತಿದ್ದಾರೆ ಅನ್ಸುತ್ತೆ. ಇರಿ ಇರಿ ನನಗೆ ಮಾಡ್ತಾರೆ. ಅಯ್ಯೋ ಹಾರ್ಟ್ ಬೀಟ್ ನಿಂತೋಯ್ತು ಒಂದು ಸೆಕೆಂಡ್. ಅಯ್ಯೋ ಕಾಲಿಗೆ ವೆಯ್ಟ್ ಮಾಡ್ತಾ ಇದೀವಿ. ಹಾ ಬಂತು. ಹಲೋ ಹಲೋ. ಎಸ್ ಸೈಡ್ ಕಾಲ್ ಮಾಡ್ಬೇಡಿ ಅನ್ನಲ್ಲ. ಏನಾಯ್ತು ಹೇಳಿ? ರೇ ಇಡ್ರಿ ಫೋನ್ನ ಸುಮ್ಮನೆ ರೇ. ಆಯ್ತು. ಹಲೋ ಹಲೋ. ನೀವ್ ಈ ತರನ ಮಾಡೋದು ಸ್ಯಾಮ್ ಅವ್ರಿಗೆ? ಏನ್ ಮಾಡ್ದೆ? ಹಾಯ್ ನೇಹ, ಗೊತ್ತಾಯ್ತಾ ಯಾರಂತ? ಗೊತ್ತಾಯ್ತು ಮಧುರೇ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿ. ಸಾರಿ ನಾನು ಡೇರ್ ಕೊಟ್ಟೆ ಅವರಿಗೆ. ನೇಹ ಅವ್ರಿಗೆ ಕಾಲ್ ಮಾಡ್ಬಿಟ್ಟಿದ್ದಾರೆ ಏನಾದ್ರು ಹೇಳ್ಬೇಕಂತ.
ಓಕೆ ಓಕೆ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಕ್ಲಾಸ್ ತಗೊಂತಿದ್ರು ಅಲ್ಲ ರಿಟರ್ನ್. ಅವ್ರು ಕಾಲ್ ಮಾಡಿ ನಾನು ಸ್ಟಾರ್ಟ್ ಅಲ್ಲಿ ಮಾತಾಡೋದೇ ಗೊತ್ತಾಗ್ಬಿಡುತ್ತೆ ನಾನು ಏನಂತ ಕರಿತೀನಿ ಅಂತ. ಬೇಜಾರ್ ಮಾಡ್ಕೋಬೇಡಿ, ಸಾರಿ. ಇಲ್ಲ ರೈ ಫೋನ್ ಮಾಡ್ಬಿಡಿ ಅಂದಿಲ್ವಾ? ಯಾಕ್ರಿ ಮಾಡಿ ರೇಡ್ರಿ ಫೋನ್ ರೈ. ಆಯ್ತ್ರಿ. ಬಾಯ್ ಬಾಯ್ ಬಾಯ್. ಸಾರಿ ಬಾಯ್. ಟ್ರುತ್ತಾ? ಸಿಂಪಲ್ ಆಗಿತ್ತಾ? ಟ್ರುತ್ ಇವಾಗ ಇರುತ್ತೆ ನೋಡಿ. ಒಂದೇ ಅಲ್ವಾ? ಎರಡು ಮಾಡ್ತೀನಿ ಅಂದ್ರಲ್ಲ. ಹೇಳ್ದಲ್ಲ ಕ್ಲೀನಾಗಿ ಸೋಪ್ ಹಾಕೊಂಡು ತೊಳಿಯಲೇ. ಅದ್ ಪಕ್ಕದ 3x ಅನ್ನು ತೊಳಿ. ಕೇಳ ಬೇಡ್ವಾ? ಪ್ಯಾಂಟ್ ಎಲ್ಲ ಫೋಲ್ಡ್ ಮಾಡ್ಕೊಂಡು ಪಾಪ ತೊಳಿಯ. ಪಾಪ. ಇಲ್ಲ ಈ ಜಾಗದಲ್ಲಿ ಸರ್ವಿಸ್ ಸೆಂಟರ್ ಓಪನ್ ಮಾಡೋ ನಿಂದಿಲ್ಲ, ಈ ಕ್ಲೀನಿಂಗ್ ಸೆಂಟರ್. ಹೇಳಿ. ಟ್ರುತ್ತಾ? ಹ್ಮ್ ಹೇಳ್ತೀರಾ? ಹೇಳಿ ಕೇಳಿ ನಿಜ? ಕೇಳಿ. ಅಯ್ಯೋ ಮತ್ತೆ ಮುಗಿದ ವಿಷಯಕ್ಕೆ ಹೋಗ್ಬಿಡಿ. ಇಲ್ಲ 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 ಇಲ್ಲ. ನಿಮ್ಮ ಹ್ಮ್ ಯಾವ್ದಾರ ಮಂತ್ ಹ್ಮ್ ಯೂಟ್ಯೂಬ್ ರೆವಿನ್ಯೂ ಎಷ್ಟು ಅಂತ ಹೇಳ್ಬೇಕು. ಬೀಪ್ ಹಾಕೊಂತೀವಿ ಹೇಳಿ. ಕ್ಯಾನ್ಸಲ್ ಮಾಡ್ಬೋದಾ? ಬೀಪ್ ಬೀಪ್ ಹಾಕಿದ್ರೆ ಪಾಯಿಂಟ್ ಏನಿದೆ ಹೇಳಿ. ನನಗೆ ಗೊತ್ತಾಗ್ಬೇಕಲ್ಲ. ಓ ಯಾವ ಮಂತ್? ಯಾವ್ದಾದ್ರು ಲಾಸ್ಟ್ ಮಂತ್ ಬೇಡ, ಏಪ್ರಿಲ್ ಮಂತ್. ಹೆಂಗೆ ರಿವೀಲ್ ನೋಡಿ? ಮಂತ್ ಕೇಳ್ತಾ ಇದ್ದೀರಾ? ರಿವೀಲ್ ಮಂತ್. ಏ ಇಲ್ಲ. ಬಿಪಾಕ್ರಿ ಗೈಸ್, ನನ್ನ ರೆವೆನ್ಯೂನ ಫಸ್ಟ್ ಟೈಮ್ ಒಂದು ಕ್ರಿಯೇಟರ್ಗೆ ನನ್ನ ಫ್ಯಾಮಿಲಿ ಮುಂದೆ ಹೇಳಿರೋದು ನಾನು. ನನ್ನ ಫ್ಯಾಮಿಲಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ. 10-12 ಮಾಡಿದೀನಿ. ವೆರಿ ಹ್ಯಾಪಿ ಬಿಡಿ. thank you. ಹಾರ್ಡ್ ವರ್ಕ್ ಪೇಸ್ ಅಲ್ವಾ? Correct. ಹಾರ್ಡ್ ವರ್ಕ್ ಅಷ್ಟೇ ನಿಮ್ದು ಹೇಳಿ. ಚೆನ್ನಾಗಿ ಮಾಡ್ತಾರೆ. ನಿಮ್ದು ಮದ್ವೆ ಮಂತ್ ಹೇಳಿ. ನಮ್ದು ಆಲ್ಮೋಸ್ಟ್ ಅಷ್ಟೇ ಇತ್ತು ಅನ್ಸುತ್ತೆ. ಅಷ್ಟೇ ಇತ್ತೇನೋ. ಇಲ್ಲ 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 ಮದ್ವೆ ಮಂತ್ ಅಲ್ಲಿ ನಿಮ್ 3 ಜನ ಅಕೌಂಟ್ ಸೇರ್ಸಿದ್ರೆ 3 ಜನದ ನನ್ನ ಒಬ್ಳು ನಿಮ್ ಅಲ್ಲ ನಾನು ಹೇಳ್ತಾ ಇರೋದು 3 ಜನ ಸೇರ್ಸಿದ್ರೆ ಈ ಇಡೀ ಏರಿಯಾನೇ ತಗೊಂಡಿದ್ದೀರಾ ಅನ್ಸುತ್ತೆ. ಆಲ್ರೆಡಿ ಅಲ್ಲೊಂದ್ ಮನೆ ಕಟ್ತಾ ಇದೀವಿ, ಇಲ್ಲೊಂದ್ ಮನೆ ಅದೇ ಕಟ್ತಾ ಅನ್ಕೊಂಡೆ ಈ ಇದೀವಿ. ಸೈಟ್ ನಿಮ್ದೇ ಇರ್ಬೇಕು ಅಂತ. ಆಯ್ತು ಹೇಳಿ, ನಿಮ್ ಒಬ್ಬರದ್ದು ಹೇಳಿ. ಅಷ್ಟೇ ಇತ್ತು ಅನ್ಸುತ್ತೆ. ಹೌದಾ? ಗೈಸ್ ಸೇಮ್, ಜಾಸ್ತಿ ಏನ್ ಮಾಡ್ತಿಲ್ಲ ನಾವು. ಓಕೆ, ಇವಾಗ ನೆಕ್ಸ್ಟ್ ಸಾಯಿಲ್ ಅವ್ರ ಹತ್ರ ತಗ್ಸೋಣ. ಇಲ್ಲ ಅವ್ನು ತೆಗ್ದ್ನಲ್ಲ. ನಿಂದು ನೀನ್ ಹೆಂಗ್ ತೆಗಿತೀಯ? ಓ ನಿಂದು ನೀನ್ ಯಾರು ತೆಗಿತೀಯ? ಸ್ವಲ್ಪ ಸುಮ್ಮನೆ ಇರ್ಬೇಕು. ಆಂಟಿದೊಂದು ಡಿಮ್ಯಾಂಡ್ ಇತ್ತಪ್ಪ. ಅಂಕಲ್ ಅಂಕಲ್ ಟ್ರುತ್ತ ಡೇರಾ ಹೇಳಿ ಅಂಕಲ್. ನೀವು ಹೇಳಿ ಯಾವ್ದು? ಡೇರು ಅಂಕಲ್ ನೋಡಿ. ಅಂಕಲ್ ಡೇರ್ ಏನಂತಂದ್ರೆ ಸಂಜೆ ಸೇರ್ಸ್ಬಿಡೋಣ. ಅಯ್ಯೋ ನನ್ನ ಡೈರಿ ತೊಳ್ದ ಅದೇನು ದೊಡ್ಡ ಮಾ. ಆಂಟಿಗೆ ಒಂದ್ ಮುತ್ತು ಕೊಡ್ಬೇಕು. ಅಯ್ಯೋ ಅಂಕಲ್ ಇಷ್ಟು ಈಸಿಯಾಗಿ ಮಾಡ್ಬಿಟ್ರೆ ನಾಚ್ಕೊಳ್ಳೇ ಇಲ್ಲ. ಒಂದೇ ಸರಿ ಕೊಡ್ಬೇಕು. ಫ್ಯಾಮಿಲಿ ವ್ಲಾಗ್ ಬನ್ನಿ ಬನ್ನಿ. ಸಾಯಿಲ್ ಒಬ್ಬನೇ ಇರೋದು ಇವಾಗ. ಅಂಕಲ್ ಹತ್ರ ತಕ್ಷಣ ಇದು ಲಾಸ್ಟ್. ಹೌದಾ, ಸರಿ ಆಯ್ತು. ಅಂಕಲ್ ಹೆಲ್ಪ್ ಮಾಡ್ತಾರ ನನಗೆ. ಏನು ಡೇರ್ ಕೊಡಕ? ಹಾ, ಡೇರ್ ಅಂತ ಅಂದ್ರೆ ಹೇಳ್ಕೊಡ್ತಾ ಇದಾರೆ. ಟ್ರೂತ್ ನಾನು ಒಳ್ಳೆ ಕ್ವಶನ್ ಕೇಳ್ತೀನಿ. ಸರಿ, ತಕ್ಕ ಆಯ್ತು. ಬಿಕ್ಕಿ ಆಡ್ಬೇಕು ಅವ್ನು. ಎಂತ ಕ್ವಶನ್ಸ್ ಇದೆ ನನ್ನ ಹತ್ರ. ನೀನ್ ಕೇಳೋದನ್ನ ಹೇಳಿದೀನಿ. ಓಕೆ, ನಾನು ಅದು ಅನ್ಕೊಂಡಿದ್ದೆ, ಆಮೇಲೆ ಪಾಪ ಬೇಡ ಅನ್ಕೊಂಡು ಸುಮ್ಮನಾದೆ. ಸಾಯಿಲ್ ಈಗ ಲಾಸ್ಟ್ ಅವನೇ ಇರೋದು ಆಪ್ಷನ್. ಓಕೆ, ಸಾಯಿಲ್ ಬಂದು ಟುಮ್ ಟುಮ್ ಟ್ರುತ್ತ ಡೇರಾ. ನೀವು ಎರಡು ಮಾಡಿ ಅಣ್ಣನ ತರ. ಮಾಡೋಣ. ನೀ ಫಸ್ಟ್ ಕೇಳೋದು ಬೇಡ ಆಗುತ್ತೆ. ಸಿಂಪಲ್ ಆಗಿ ಕೊಡ್ತಾರೆ ಅಂತ. ಇವಾಗ ಇಷ್ಟೊಂದು ಮದುವೆ ಒಂದ್ ನಿಮಿಷ ಒಂದ್ ಮಾತು ನಾನು ಮಾತಾಡ್ಬೇಕು. ನೀವ್ ಇನ್ನೂ ಈಗ ಹೋಗ್ಕೊಂಡಿಲ್ಲ. ಏನ್ ನನ್ ಬಂದ ಈಗ ತೊಳೋದು ಬೇಡ ಬೇಡ. ತುಂಬಾ ಸಿಂಪಲ್ ಆಗಿ ಕೊಡ್ತಾ ಇದೀರ. ಸ್ವಲ್ಪ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೊಡಿ. ಈಗಂತ ಅಟ್ಲೀಸ್ಟ್ ಈಗಾದ್ರೂ ಕಾಂಪ್ಲಿಕೇಟೆಡ್ ಕೊಡಿ. ಈಗ್ಲೇ ಓಕೆ, ಕಷ್ಟವಾಗಿರೋದು ಅವ್ನು ನೋಡಿ. ಅವ್ನ್ ಪಾಪ ಕಾರ್ ತೊಳೆಯೋದಲ್ಲ ಅವ್ನ್ ಡೇರ. ಅಣ್ಣ ಶಾಂಪು ಹಾಕು, ಹಂಗೆ ನೀನು ಸ್ನಾನ ಮಾಡ್ಕೋ. ಲೇ ಟೈರ್ ತೊಳೆಯೋ ಕ್ಲೀನ್ ಆಗ್ಲೇ. ನೀನು ಸ್ವಲ್ಪ ಸ್ನಾನ ಮಾಡ್ಕೋ. ಅವ್ರು ಎಷ್ಟು ಡೆಡಿಕೇಶನ್ ಇದು ತೊಳಿತವ್ರೆ ಪಾಪ. ಅವರು ಸ್ನಾನ ಮಾಡಿಯಲ್ಲ ಅಂತ. ಓಕೆ, ಟ್ರುತ್ತ ಡೇರಾ ಫಸ್ಟ್ ಯಾವ್ದು ಮಾಡ್ತೀರಾ ಹೇಳಿ ಹೋಗ್ಲಿ. ಯಾರಾದ್ರೂ ಕುಡಿ ಪರವಾಗಿಲ್ಲ. ಟ್ರುತ್ ಅಂದ್ರೆ ನೀವು ಕೇಳ್ತೀರಾ? ಇಲ್ಲ ಇಲ್ಲ ನಾನೇನ್ ಇನ್ವಾಲ್ವ್ ಆಗಲ್ಲ. ಎರಡು ಬಟ್ ನೀವು ನೋಡಿ ಸ್ವಲ್ಪ ತಲೆ ಓಡಿಸಿ. ಸರಿ ಆಯ್ತು, ಎರಡಕ್ಕೂ ನನ್ನ ಹತ್ರ ಇದೆ. ಫಸ್ಟು ಟ್ರುತ್. ಓಕೆ, ಓಕೆನಾ? ನಿಮ್ಮ ಗರ್ಲ್ ಫ್ರೆಂಡ್ ಹೆಸರು ಏನ್ ಹೇಳ್ಬೇಕು? ದೀಪ ಹಾಕ್ತೀರಾ? ಇದಾರಾ? ಇದಾರಾ ಮಾಮ್? ಎಲ್ಲ ಮದುವೆ ಇಲ್ಲ, ಗರ್ಲ್ ಫ್ರೆಂಡ್ ಇಲ್ಲ ನಂಗೆ. ಏಯ್ ಇದಾರಾ? ಸುಳ್ಳು ಹೇಳ್ತಿದ್ಯಾ? ಇವ್ನು ಯಾರಿಗೂ ಎರಡ್ ಕಡೆದು ಇದ್ದಾನೆ. ಟ್ರುತ್ ನಿಜ ಹೇಳ್ಬೇಕು. ನಿಜ ಹೇಳ್ಬೇಕು. ಈಗ ಏನು ಅಮ್ಮ ಸುಮ್ಮನೆ ಮಾಡಿ ನಿಮಗೆ ನಿಮಗ್ ಗೊತ್ತಿಲ್ವಾ? ಯಾರು
ಗೊತ್ತಿಲ್ಲ ಅಲ್ಲ ಯಾರಂತ ಹೇಳು ಅಷ್ಟ್ರಲ್ಲಿ. ಅನ್ಸಲ್ಲಿ ಯಾರು ಹೇಳು ಅಲ್ಲ ಈ ಬೀಪ್ ಬರುತ್ತಂದ್ರೆ ಬರುತ್ತೆ. ಬೀಪ್ ಬರತ್ತಂದ್ರೆ ಹೇಳು. ಹಾಡು ಹೇಳ್ಬೋದು. ಮಧು ಅವ್ರು ಇದು ವ್ಲಾಗ್ಗೋಸ್ಕರ ಮಾಡ್ತಾರೋ ಅವ್ರು ತಿಳ್ಕೊಳಕ್ ಮಾಡ್ತಾರೋ ನನ್ಗೆ ಎರಡು ಬೇಕು. ಹೇಳು. ಇದಾರೆ ಎಷ್ಟು ಜನ ಇದ್ದಾರೆ? ಒಬ್ರೆ ಏನಕ್ಕೆ? ಹಾ ನಿಜನಿಗೆ ಮದುವೆ ಆಯ್ತಿದ್ಯಾ? ಏನೋ ಹೇಳಿ. ಹೆಸರು ಹೇಳ್ಬಿಡಿ ಬೇಗ. ಎಲ್ಲ ಫ್ರೆಂಡ್ಸ್ ಅಂತ ಹೇಳಿದಾನೆ, ಇವಾಗ ಗೊತ್ತಾಗುತ್ತೆ. ಬೀಪ್ ಹಾಕದ್ 3 ಜನ ಬೀಪ್ ಹಾಕ್ಬೇಕು ನೀವು. ಪ್ಲೀಸ್. ಸರಿ ಇವಾಗ ಡೇರಾ ಅವ್ರು ಕಾಲ್ ಮಾಡ್ಬಿಟ್ಟು ಅವ್ರು ಇಲ್ಲ ಇದು ಮಲೇಷ್ಯಾಗ ಹೋಗ್ತವ್ರೆ, ಇವಾಗ ಫ್ಲೈಟಲ್ಲಿ ಕೂತವ್ರೆ. ಬದುಕೊಂಡೆ. ಡೇರ್ ಏನ್ ಕೊಡೋದು ಬಿಡಿ, ಸಾಕು ಇಷ್ಟ. ಡೇರ್ ಕೊಡಕ್ಕೆ ಮಧು ಅವರು ಸಂಜೆಗೆ ಚಾನ್ಸ್ ಕೊಟ್ಟಿದ್ದಾರೆ. ಹ್ಯಾಂಡ್ ಓವರ್ ಮಾಡಿದ್ದೀನಿ ಈಗ. ಸಂಜೆ ಅವರೇ ಏನ್ ಡೇರ್ ಕೊಡ್ತೀರಾ ಕೊಡಿ. ಸಾಯಿಲಿಗೆ ಸೇಮ್ ಒರ್ಸು ಕ್ಲೀನ್ ಆಗಿ. ಕಾರ್ ಒರ್ಸು. ನಾನ್ ತೊಳ್ದಿದ್ದೀನಿ, ನೀನ್ ಒರ್ಸು. ಒರ್ಸು. ಇನ್ನು 2 ಕಾರ್ ಇದೆ. ಕಸ್ಟಮರ್ ಕರ್ಕೊಂಡ್ ಬರ್ತೀನಿ. ಕಸ್ಟಮರ್ ಕರ್ಕೊಂಡ್ ಬರ್ತೀರಾ? ಇಲ್ಲಿ ಬಿಸ್ನೆಸ್ ಹಾಕೋ. ಇಲ್ಲೊಂದು ವಾಟರ್ ಸರ್ವಿಸ್ ಓಪನ್ ಮಾಡು. 2 ನಿಮಿಷದ ಮುಂಚೆ ಸಾಯಿಲ್ ಕರ್ಮ ರಿಟರ್ನ್ಸ್ ಬ್ರೋ. ಬಟ್ ಡೈಲಾಗ್ಸ್ ಹೇಳಿದ್ ನಾನು. ಏಯ್! ಅಲ್ಲ ಬಟ್ಟೆ ಶರ್ಟ್ ಪೀಸ್ ಫಿಟ್ ಮಾಡ್ಕೊ. ನೋಡೋ ಅಲ್ಲಿ ಎಲ್ಲ ನಮ್ ಕಡೆ ಇದ್ದಾರೆ. ಯಾರ ಬಟ್ಟೆ ಮಾಡುವ ಡೇರ್ ಮಾಡ್ಲೇಬೇಕು, ನಾನು ಕಂಪ್ಲೀಟ್ ಮಾಡ್ಲೇಬೇಕು. ಡೇರ್ ಕಂಪ್ಲೀಟ್ ಆಗಿ ಹೇಳಿದ್ದೀನಲ್ಲ ನಿನ್ ಬಟ್ಟೆ. ಅವ್ನ್ ಬಟ್ಟೆ ಕೊಡು. ಏಯ್ ಸಾಯಿಲ್. ನೋಡಿ ಇದೇನು ತೊಳ್ದಿರ್ತೀನಿ. ಬಟ್ಟೆ ಕೊಡ್ಲಾ? ಅಯ್ಯೋ ಇದೇನ್ ಕಾಯಿ ಇದು? ಬಟರ್ ಫ್ರೂಟ್. ಅಲ್ಲಿ ಕೆಲಸ ಮಾಡ್ಬಾರ್ದಪ್ಪ. ಬಟರ್ ಫ್ರೂಟ್. ನಿಮ್ಗೆಲ್ಲ ಆರ್ಡರ್ ಮಾಡಂಗೆ ಇಲ್ಲ, ಕೆಳಗ್ ಬಂದು ಒಂದು ತಿನ್ಬಿಡೋದು. ಮಾಡೋ ಬೇ ಕರೆಕ್ಟ್ ಆಗಿ ಮಾಡೋ. ಲೈಟ್ ನೋಡೋ ಗಲೀಜು ಬಟ್ಟೆಲ್ಲ ಹೊರತು ನಿನ್ ಬಟ್ಟೆಲ್ಲ ಹೊರತು ಬಿಡಿದ್ಯಾ ಕಣ ಅಂತ. ಚಿನ್ನ ಕರೆಕ್ಟ್. ನಾನು ಇನ್ನೊಂದು ಬಿಸ್ನೆಸ್ ಮಾಡ್ಬೋದಿಲ್ಲ. ಅದೊಂದು ಮಿಷಿನ್ ತಗೊಂಡ್ರೆ ಸಾಕು. ಒಂದ್ 2-3 ಮಿಷಿನ್ಗೆ ಇನ್ವೆಸ್ಟ್ ಮಾಡ್ಬೇಕು. ಮದುವ್ರ ಕಾರ್ಯ ಬೆಂಗಳೂರಿಗೆ ತೊಗೊಂಡು ವಾಪಸ್ ತಗೋಬ ಅಲ್ಲಿಗೆ. ಈ ಸರ್ವಿಸ್ ನಮ್ಮ ಹತ್ರ ಇದೆ. ಊರಿಂದ ಊರಿಗೆ. ಅದಕ್ಕೆ ನಾನು ಗಾಡಿಗಳು ಇಟ್ಟಿದ್ದೆ, ಕಾರ್ಗಳು ತೊಳಿಯಕ್ಕೆ. ಅದನ್ನ ಡೆಲಿವರಿ ಮಾಡ್ಬಿಟ್ಟು ಬರೋ 2 ವೀಲರ್ ಅಲ್ಲಿ.